ತಮಿಳುನಾಡಿನ ಓಂ ಶಕ್ತಿ ದೇವಾಲಯ ಸೇರಿದಂತೆ ಇನ್ನಿತರ ಪ್ರಸಿದ್ಧ ದೇವಾಲಯಕ್ಕೆ ಹೊರಡುವ ಭಕ್ತರಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಿಕೊಟ್ಟ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಸಂಪಿಗೆ ನಗರ ಶ್ರೀಮತಿ ಲಕ್ಷ್ಮೀನಾರಾಯಣ ಸ್ವಾಮಿರವರು. ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯ ಸಂಪಿಗೆ ನಗರ ನಿವಾಸಿಗಳು ತಮಿಳುನಾಡಿನ ಓಂ ಶಕ್ತಿ ದೇವಾಲಯ ಸೇರಿದಂತೆ ಇನ್ನಿತರ ಪ್ರಸಿದ್ಧ ದೇವಾಲಯಕ್ಕೆ ಹೋಗಲು 2 ದಿನಗಳ ಕಾಲ ಪ್ರವಾಸ ಹಮ್ಮಿಕೊಂಡಿದ್ದು, ಪ್ರವಾಸಕ್ಕೆ ಬೇಕಾದ ಬಸ್ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಹೆಬ್ಗೋಡಿ ನಗರಸಭೆಯ ಸದಸ್ಯರಾದ ಸಂಪಿಗೆ ನಗರ ಶ್ರೀಮತಿ ಲಕ್ಷ್ಮೀನಾರಾಯಣ ಸ್ವಾಮಿರವರು ಉಚಿತವಾಗಿ ಕಲ್ಪಿಸಿಕೊಟ್ಟು ನಂತರ ಅವರು ಮಾತನಾಡಿ, ಭಗವಂತ ಸಂಪಿಗೆ ನಗರ ನಿವಾಸಿಗಳಿಗೆ ಭಗವಂತ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಪಿಗೆ ನಗರ ವಾರ್ಡ್ನ ಮುಖಂಡರುಗಳು ಹಾಗೂ ನಿವಾಸಿಗಳು ಭಾಗವಹಿಸಿದರು. ಅಲ್ಲಿ ನೋಡೋ ಓಂ ಶಕ್ತಿ, ಆಡಿ ಆಡಿ ಬಂದಾಳೆ, ಓಡಿ ಓಡಿ ಬಂದಾಳೆ, ಓಡಿ ಓಡಿ ಬಂದಾಳೆ, ಆಡಿ ಆಡಿ ಬಂದಾಳೆ. ಶಕ್ತಿಯೇ ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ. ಅಲ್ಲಿ ನೋಡೋ ಓಂ ಶಕ್ತಿ, ಇಲ್ಲಿ ನೋಡೋ ಓಂ ಶಕ್ತಿ, ಅಲ್ಲಿ ನೋಡೋ ಓಂ ಶಕ್ತಿ, ಇಲ್ಲಿ ನೋಡೋ ಓಂ ಶಕ್ತಿ, ಅಲ್ಲಿ ನೋಡೋ ಓಂ ಶಕ್ತಿ. ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ. ಓಂ ಭಾವಂ ಭರತು ಭಾವಂ, ಯಾರೇ ಕಾಣೆ ಅಮ್ಮವ ಕಾಣೆ, ಯಾರೇ ಕಾಣೆ ಅಮ್ಮವ ಕಾಣೆ. ಅಮ್ಮವೇ ಕಂಡು ಮೋಕ್ಷಂ ಕಂಡು, ಅಮ್ಮವೇ ಕಂಡು ಮೋಕ್ಷಂ ಕಂಡು. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ. ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಜ್ಯೋತಿಯ ರೂಪದಲ್ಲೇ ಜ್ಯೋತಿಯ ರೂಪದಲ್ಲೇ ಓಂ ಶಕ್ತಿ ಬಂದಾಳೆ.
ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಸಲ ನಮ್ಮ 27ನೇ ವಾರ್ಡು ಸಂಪಿಗೆ ನಗರ 27ನೇ ವಾರ್ಡ್ ಕಡೆಯಿಂದ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಒಂದು 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 ಏನೋ ಒಂದು ಒಂದು ಓಂ ಶಕ್ತಿ ಅವರಿಗೆ ಅವರು ಕೃಪೆಯಿಂದ 3 ಬಸ್ಸನ್ನು ಮಾಡಿಸಿ ಅವರು ತುಂಬು ಹೃದಯದಿಂದ ನಿಸ್ವಾರ್ಥವಾಗಿ ಹಣದ ಮೂಲಕ ತುಂಬ ಹೆಲ್ಪ್ ಮಾಡಿ ಓಂ ಶಕ್ತಿ ಹೆಣ್ಮಕ್ಳಿಗೆ ಒಂದು ದೈವ ಭಕ್ತಿ ಊರಿನಲ್ಲಿ ಅಮ್ಮ ಇರೋದು ಗ್ರಾಮ ದೇವತೆ ಸಲಾಪುರಮ್ಮ ಸಪ್ಲಮ್ಮ, ಆ ದೇವತೆ ಒಂದು ಹೆಸರಲ್ಲಿ ಒಂದು ಸೇವೆ ಮಾಡೋಣ ಅಂತ ಬಿಟ್ಟು ನಾರಾಯಣ ಸ್ವಾಮಿ ಅವರು ನಿಸ್ವಾರ್ಥವಾಗಿ ಒಂಥರ ಆದ ಏನು ನಿಸ್ವಾರ್ಥ ಏನು ಒಂದು ಅವರ ಒಂದು ಹಿಂದೆ ಮುಂದೆ ನೋಡಿದ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗಲಿ ಅಂತ ಬಿಟ್ಟು 3 ಬಸ್ಸಿನ ಸೌಕರ್ಯ ಮಾಡಿಸಿ ಕ್ಷೇಮವಾಗಿ ಹೋಗಿ ಬರಲಿ, ಊರಿಗೆಲ್ಲ ಒಳ್ಳೇದಾಗಲಿ, ಹೆಣ್ಮಕ್ಳು ಸಂತೋಷವಾಗಿದ್ದರೆ ಊರೆಲ್ಲ ನೆಮ್ಮದಿಯಾಗಿರುತ್ತೆ, ಆ ತಾಯಿ ಕೃಪೆ ನಮ್ಮ ಊರಲ್ಲಿ ಇರಲಿ, ಯಾವುದೇ ದೋಷಗಳು ಎಲ್ಲ ಸರ್ವ ದೋಷಗಳಿಂದ ನಿರ್ಮೂಲವಾಗಿ ಎಲ್ಲರ ಸಂತೋಷ ನೆಮ್ಮದಿಯಿಂದ ಬದುಕಲಿ ಅಂತೇಳ್ಬಿಟ್ಟು ಸದ್ಬುದ್ಧಿ ಸಜ್ಞಾನ ಬರಲಿ ಅಂತೇಳ್ಬಿಟ್ಟು ಊರಿಗೆ ಆ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ. ಸಂತೋಷವಾಗಿ ಹೋಗಿ ಬರಲಿ ಅಂತೇಳ್ಬಿಟ್ಟು ನಮ್ಮ ಒಂದು ಕಳಕಳೆಯ ಮಾತು. ವಾರ್ಡ್ರಲ್ಲಿ ನಮ್ಮ 27ನೇ ವಾರ್ಡ್ ಸಂಪಿಗೆ ನಗರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಭರವಸೆ ಕೊಟ್ಟಿದ್ರು, ಉಚಿತವಾಗಿ ಬಸ್ಗಳನ್ನ ಕೊಡ್ತೀವಿ ಓಂ ಶಕ್ತಿ ಮಾಲಾಧಾರಿಗಳಿಗಾಗಲಿ ಎಲ್ಲರಿಗೂ, ಪ್ರತಿಯೊಬ್ಬರೂ ಗ್ರಾಮದಲ್ಲಿ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ಅಂತ ಅವರು ಭರವಸೆ ಕೊಟ್ಟಂತ ಮಾತು ನೆರವೇರಿಸ್ಕೊಂಡಿದ್ದಾರೆ. ಉಚಿತ ಬಸ್ ಖಾಸಗಿ ಬಸ್ಗಳು ಕೊಟ್ಟಿದ್ದಾರೆ 3 ಬಸ್ಗಳನ್ನ. ಅವ್ರು ಏನು ಭರವಸೆ ಕೊಟ್ಟಿದ್ರು ಚುನಾವಣೆಯಲ್ಲಿ ಆಯ್ಕೆ ಆದಂಥ ಸಮಯದಲ್ಲಿ ಕೊಟ್ಟಿದ್ದ ಭರವಸೆನ ಅವ್ರು ಈಡೇರಿಸಿದ್ದಾರೆ. ಎಲ್ಲರ ಪರವಾಗಿ ಆ ಓಂ ಶಕ್ತಿ ತಾಯಿ ಆರೋಗ್ಯ ಆಯಸ್ಕೊಡ್ಲಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನನ್ನ ಧನ್ಯವಾದಗಳು. 27ನೇ ವಾರ್ಡಲ್ಲಿ ಮಾತು ಯಾವ ಥರ ಕೊಟ್ಟರು ನಾರಾಯಣ ಸ್ವಾಮಿ ಅವರು, ಅದೇ ಥರ ಫ್ರೀಯಾಗಿ ಓಂ ಶಕ್ತಿಗೆ ಹೋಗಿ ಬರೋದಕ್ಕೆ ಎಲ್ಲ ಇದು ಮಾಡಿ ಕಳಿಸ್ಕೊಡ್ತಾ ಇದೆ ಊರಿಂದ. ಸಂಪಿಗೆ ನಗರ ಗ್ರಾಮಸ್ಥರಿಗೆ ನಮ್ಮ ನಮಸ್ಕಾರ. ಏನು ಈಗ ಓಂ ಶಕ್ತಿಗೆ 27 ವಾರ್ಡಿಂದ ಸಂಪಿಗೆ ನಗರದಿಂದ ಏನು ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಏನೊಂದು ಮಾತು ಕೊಟ್ಟಿದ್ರು, ಆ ಮಾತು ಪ್ರಕಾರ ಎಲ್ಲರಿಗೆ ಈ ಓಂ ಶಕ್ತಿ ಮಾಲೆ ಹಾಕಿರೋ ತಾಯಂದ್ರಿಗೆ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಬಸ್ ಕಳಿಸ್ತಾ ಇದ್ದಾರೆ. ಅವರು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರಲಿ. ಎಲ್ಲ ಗ್ರಾಮಸ್ಥರು ಹೆಣ್ಮಕ್ಳಿಗೆ ಒಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಲಕ್ಷ್ಮೀನಾರಾಯಣ ಸ್ವಾಮಿಗೆ ನನ್ನ ಹೊಂದಿಸ್ತಾ ಸರ್ ಓಂ ಶಕ್ತಿ ಕಳಿಸ್ತಾ ಇದ್ದಾರೆ. ಬಡವರು ಅಂತ ಅವ್ರಿಗೆ ಒಳ್ಳೇದಾಗಲಿ ಅಂತ, ಅವ್ರಿಗೆ 100 ವರ್ಷ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಅಮ್ಮನ ಆಶೀರ್ವಾದ ಇರಲಿ ಅಂತ ಅವ್ರು ಕಳಿಸಿ ಇವತ್ತು 3 ಬಸ್ ಕಳಿಸಿದ್ದಾರೆ. ಇನ್ನು ಬರೋ ವರ್ಷ ಅವ್ರ ಆರೋಗ್ಯ ಚೆನ್ನಾಗಿ ಕೊಟ್ಟು ಎಲ್ಲ ಐಶ್ವರ್ಯ ಕೊಟ್ಟು ಅವ್ರಿಗೆ ಇನ್ನೂ ಒಂದು 10 ಬಸ್ಸೇ ಕಳಿಸಲಿ, ಅದು ಒಳ್ಳೇದಾಗಲಿ ಅವ್ರಿಗಂತ ಮಾಡ್ತಾ ಅವ್ರಿಗೆ ಆಶೀರ್ವಾದ ಕೊಡ್ತಾ ಇದ್ದೀನಿ ಸ್ವಾಮಿ. ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಕಳಿಸ್ತಾ ಇದ್ದಾರೆ ಸ್ವಾಮಿ. ಸಂಪಿಗೆನವರ ಅಲ್ಲಿಂದ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಕಳಿಸ್ಬೇಕು. ಯಾವರು ಅಷ್ಟು ಮಾತ್ರ ಕಳಿಸ್ತಾರೆ ನನ್ಗೆ ತುಂಬ ಸಂತೋಷ. ಬರೋ ವರ್ಷಕ್ಕೆ ಇನ್ನೂ ಒಂದು 10 ಬಸ್ ಕಳಿಸಲಿ ಅವ್ರು ಇನ್ನೂ ಅವ್ರಿಗೆ ಒಳ್ಳೆ ಜನಕ್ಕೆ ಒಳ್ಳೇದು ಮಾಡಿ. ಊರಿನ ಜನರಿಗೆ ನಾವು ಉಚಿತ ಬಸ್ಸುಗಳನ್ನು ಮಾಡಿದ್ದೇವೆ. ಸೇವೆನೇ ನಮ್ಮ ಸೇವೆ. ಎಲ್ಲ ಹೇಳಿದಂತೆ ಉಚಿತವಾಗಿ ಬಸ್ ಮಾಡಿ ದೇವರ ದರ್ಶನವನ್ನು ಮಾಡಿಕೊಂಡು ಬರುತ್ತೇವೆ. ನಾವೇ ಖುದ್ದಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಬರ್ತಾ ಇದ್ದೇವೆ.